ಇರೋದನ್ನ ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲ ಡೀಟೇಲ್ಸ್ ನಾನು ತೊಗೊಂಡಿಲ್ಲ. ಡೀಟೇಲ್ಸ್ ಅವರ ಯೋಗಕ್ಷೇಮಕ್ಕಷ್ಟೇ ಡೀಟೇಲ್ಸ್ ತೊಗೊಂಡಿದ್ದೇನೆ. ನಾಯಿ ಬಟ್ಟ ಆಟ ಬಂತ, ಬೆಕ್ಕಾಟ ಬಂತ, ಇದೆಲ್ಲ ನಾನೇನು ತಿಳ್ಕೊಳಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅವರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮಗೆ ಮಾಹಿತಿ ಸಿಬಿಐ ಕೊಡಬೇಕು ಅಂತ ಹೇಳಿ ಇವತ್ತು ಹೈಕೋರ್ಟ್ ಅಲ್ಲಿ ತೀರ್ಪಿದೆ. ಕೇಸ್ ನಡೀತಾ ಇತ್ತು ಇವತ್ತು 9 ತೀರ್ಪು ಸಿಬಿಐ ಕೊಟ್ಟಿದ್ದೆ ಆದ್ರೆ ಮತ್ತೆ ಮುಖ್ಯಮಂತ್ರಿ ಅವರಿಗೆ ತೀರ್ಮಾನ ಏನ್ ಬರುತ್ತೆ ಕಾದ್ ನೋಡೋಣ. ಸಿಬಿಐ ಕೊಟ್ಟಿದ್ದೆ ಆದ್ರೆ ಕಾದ್ ನೋಡ್ಬೇಕು. ಜಡ್ಜ್ಮೆಂಟ್ ಅನ್ನ ನಾವ್ ಹೆಂಗೆ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಬರ್ಲಿ ಜಡ್ಜ್ಮೆಂಟ್ ಬರ್ಲಿ. ಸಾಯಂಕಾಲದೊಳಗಾಗಿ ನಮ್ಗೆ ಏನಾದ್ರು ಮಾಹಿತಿಗಳು ಸಿಕ್ಕಿದ್ರೆ ಅದಕ್ಕೆ ಏನು ಅನ್ನೋದನ್ನ ಈ ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸ್ ಸ್ಟೇಟ್ ಪಾಲಿಟಿಕ್ಸ್ ಮೇಲೂ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, CLPL ಕೂಡ ಜಟಾಪಟಿಯಾಗಿದೆ. ಜಟಾಪಟಿಯಾಗಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ಅವರು ನಾನು ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಇರ್ತೀರಾ ಅಂತ ಅವ್ರು ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಬೇರೆ ಚಾಮರಾಜಪೇಟೆಲ್ಲ ಅಂತ ಹೊಸೂರಿನ ಪಟ್ಟಣದಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಹಿಂದೆ ಬೇರೆಯವರೇ ಇದ್ದಾರೆ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾರು ಕೂಡ ಬಿಜೆಪಿ ಭೇಟಿ ಆಗಿಲ್ಲ. ಒಬ್ಬ ಕಟ್ ಮಾಡಿ ಕತ್ತರಿಸಿದವನು, ಒಬ್ಬ ಹೆಸರು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದ್ರೆ ಅದನ್ನು ಆ ಆಂಗಲ್ ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ರೆ ಮಾಡ್ತಾರೆ. ಯಾರಾದರೂ ಹಿಂದೆ ಇದ್ದಾರಾ, ಅವ್ನಿಗೆ ಹೇಳ್ಕೊಟ್ಟು ಮಾಡಿಸಿದಾರ ಅಥವಾ ಅವನೇ ಮಾಡಿದ್ದಾನ, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿದ್ದಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಹಿಂದೂ ಪರ ಸಂಘಟನೆಯವರು ಕೂಡ ಘಟನೆಗಳಿಗೆ ಕಾಂಗ್ರೆಸ್ ಪ್ರೇರಣೆ ನೀಡ್ತಾ ಇದೆ ಅಂತಕ್ಕಂಥದ್ದು ವಿಪಕ್ಷ ನಾಯಕರು ಯಾರು ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು? ನಾನು ಹೇಳ್ತೀನಪ್ಪ, ಬಿಜೆಪಿ ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗುತ್ತಾ? ಅದೆಲ್ಲ ಸುಮ್ಮನೆ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನನೇ ಗಮನಿಸ್ತಾರೆ. ಅದನ್ನ ಜನ ಗಮನಿಸೋದಿಲ್ವ? KPSC ಎಕ್ಸಾಮ್ ಸರ್, ಒಂದ್ ವಾರ ಡಿಫ್ರೆನ್ಸ್ ಆಗಿದೆ. 19ನೇ ತಾರೀಕು ಮತ್ತೆ 25ನೇ ತಾರೀಕು ಕಂಟಿನ್ಯೂ ಮಾಡ್ಬೋದಿತ್ತು. ಒಂದ್ ವಾರ ಎದಕ್ಕೆ ಅಂತ ಅವ್ರಿಗೆ ಏನ್ ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮ್ಗೆ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದ್ರೆ ನೂರಾರು ವಿಚಾರಗಳಿರುತ್ತೆ. ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ. ಅಲ್ಲಿ ಅವರು ಕೊಡ್ಬೇಕಲ್ಲ, ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಜೆದಿಂದಲೇ ಇವ್ರು ಎಕ್ಸಾಮ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಎಲ್ಲ ನಾವು ಹೇಳಕ್ಕಾಗೋದಿಲ್ಲ, ಅಥಾರಿಟಿ ಬಿಟ್ಟಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.